ಬನ್ನಿ ಆನ್ಲೈನ್ನಲ್ಲಿ ಹಣ ಗಳಿಸೋದು ಹೇಗೆ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಂಟರ್ನೆಟ್ನಲ್ಲಿ ದುಡ್ಡು ಮಾಡೋಕ್ಕೆ 1000 ದಾರಿಗಳಿವೆ. ಇದರಿಂದ ಕನ್ಫ್ಯೂಷನ್ ಆಗೋದು ಸಹಜ. ಆದ್ರೆ ಇದನ್ನ ಸಿಂಪಲ್ ಆಗಿ ಯೋಚಿಸಬಹುದು. ಈ ಗೊಂದಲವನ್ನ ಕ್ಲಿಯರ್ ಮಾಡೋಕೆ ಇದನ್ನ 3 ಮುಖ್ಯ ದಾರಿಗಳಾಗಿ ನೋಡೋಣ. ಹಾಗಿದ್ರೆ ಶುರು ಮಾಡೋಣವಾ? ಮೊದಲನೇ ದಾರಿ ಚಿಕ್ಕ ಪುಟ್ಟ ಕೆಲಸಗಳು, ಅಂದ್ರೆ ಸಣ್ಣ ಪುಟ್ಟ ಟಾಸ್ಕ್ಗಳು. ಇದಕ್ಕೆ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಉದಾಹರಣೆಗೆ ಟ್ರೈಮಾತಾದಲ್ಲಿ ಒಂದು ವೆಬ್ಸೈಟ್ ಟೆಸ್ಟ್ ಮಾಡಿದ್ರೆ $5 ರಿಂದ $30 ಸಿಗುತ್ತೆ. ಎರಡನೇ ದಾರಿ ಸ್ಕಿಲ್ ಬೇಸ್ಡ್ ಕೆಲಸ, ಅಂದ್ರೆ ತಮ್ಮಲ್ಲಿರುವ ಒಂದು ಕೌಶಲ್ಯವನ್ನೇ ಸೇವೆಯಾಗಿ ಕೊಡೋದು. ಫ್ರೀಲ್ಯಾನ್ಸಿಂಗಿಗೆ ಡಿಗ್ರಿ ಬೇಕಂತ ಇಲ್ಲ, ಬದಲಿಗೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಇದ್ರೆ ಸಾಕು, ಒಳ್ಳೆ ಕ್ಲೈಂಟ್ಸ್ ಸಿಗ್ತಾರೆ. ಮೂರನೇ ದಾರಿ ಆಸ್ತಿ ನಿರ್ಮಾಣ, ಅಂದ್ರೆ ಒಂದ್ಸಲ ಏನಾದ್ರೂ ಕ್ರಿಯೇಟ್ ಮಾಡಿ ಅದು ಮುಂದೆ ಹಣ ತಂದ್ಕೊಡುತ್ತೆ. ಆಕ್ಟಿವ್ ಇನ್ಕಮ್ ಅಂದ್ರೆ ಕೆಲ್ಸ ಮಾಡಿದ್ರೆ ಮಾತ್ರ ಹಣ. ಪ್ಯಾಸಿವ್ ಇನ್ಕಮ್ನಲ್ಲಿ ನಮ್ಮ ಆಸ್ತಿಗಳು ನಮಗಾಗಿ ದುಡಿಯುತ್ತೆ. ಇದಕ್ಕೆ ಶುರುವಿನಲ್ಲಿ ಸ್ವಲ್ಪ ಕಷ್ಟಪಡಬೇಕು, ಆದ್ರೆ ಲಾಂಗ್ ರನ್ನಲ್ಲಿ ಇದು ನಿರಂತರ ಆದಾಯದ ಮೂಲ ಆಗ್ಬಹುದು. ಸರಿ, ಈಗ ಒಂದು ಸೂಪರ್ ಇನ್ಸೈಟ್. ಇದರಿಂದ ಯಾವ ದಾರಿಯಲ್ಲಾದ್ರೂ ಬೇಗ ಸಕ್ಸಸ್ ಕಾಣಬಹುದು. ಇದೇ ಆ ಸೀಕ್ರೆಟ್. ಜನರಿಗೆ ಮಾರೋದು ಬಿಟ್ಟು ಬೇರೆ ಬಿಸ್ನೆಸ್ಗಳಿಗೆ ಸಹಾಯ ಮಾಡಿದಾಗ ಗೇಮ್ ಚೇಂಜ್ ಆಗುತ್ತೆ. ಸೊ ಜನಗೆ $10ನ 1000 ಪ್ರಾಡಕ್ಟ್ ಮಾರೋಕ್ಕಿಂತ ಒಂದು ಬಿಸ್ನೆಸ್ಗೆ $10,000 ಸೇವೆ ಮಾಡೋದು ಸುಲಭ. ಅಮೆಜಾನ್ ವೆಬ್ ಸರ್ವಿಸಸ್ ಅಥವಾ ಗೂಗಲ್ ಆಡ್ಸ್ ನೋಡಿ, ಅವರ ಅತಿದೊಡ್ಡ ಕಸ್ಟಮರ್ಸ್ ಬೇರೆ ಬಿಸ್ನೆಸ್ಗಳೇ. ಯಾವ ಕೆಲಸಗಳು ಕಂಪನಿಗೆ ನೇರವಾಗಿ ಆದಾಯ ತರುತ್ತವೋ ಅಲ್ಲಿ ಸಂಬಳ ಹೆಚ್ಚಿರುತ್ತೆ. ಉದಾಹರಣೆಗೆ ಸೇಲ್ಸ್, ಮಾರ್ಕೆಟಿಂಗ್. ಆದರೆ ಶುರು ಮಾಡೋ ಮುಂಚೆ ಒಂದು ವಿಷಯ, ಆನ್ಲೈನ್ ಸ್ಕ್ಯಾಮ್ಗಳಿಂದ ಸೇಫ್ ಆಗಿರೋದು ಹೇಗೆ ಅಂತನೂ ತಿಳ್ಕೋಬೇಕು. ಗೊತ್ತಿಲ್ದೇನೋ ಇಂಥ ಸ್ಕೀಮ್ಗಳಲ್ಲಿ ಭಾಗವಹಿಸಿದ್ರೆ ಅದು ದೊಡ್ಡ ಅಪರಾಧ ಆಗತ್ತೆ, ಹುಷಾರ್. ಹೀಗಾಗಿ ಈ ವಾರ್ನಿಂಗ್ ಸೈನ್ಸ್ಗಳಿರೋ ಯಾವುದೇ ಆಫರ್ ಬಗ್ಗೆ ತುಂಬಾನೇ ಹುಷಾರಾಗಿರಬೇಕು. ಯಾವಾಗಲೂ ಅಲರ್ಟ್ ಆಗಿರಿ. ಒಂದಂತೂ ನಿಜ, ಯಶಸ್ಸು ಒಂದೇ ದಿನದಲ್ಲಿ ಬರೋದಿಲ್ಲ, ಆದ್ರೆ ಶ್ರದ್ಧೆ ಮತ್ತು ನಿರಂತರ ಪ್ರಯತ್ನದಿಂದ ಖಂಡಿತ ಸಾಧ್ಯ. ಹಾಗಾಗಿ ಈ 3 ಸ್ಟೆಪ್ಸ್ ಸೇಫ್ ಆಗಿ ಮತ್ತು ಸ್ಮಾರ್ಟ್ ಆಗಿ ಶುರು ಮಾಡೋಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಈಗ ಮುಂದಿನ ಹೆಜ್ಜೆ ಏನು ಅನ್ನೋದನ್ನ ಯೋಚಿಸುವುದೇ ಈ ಜರ್ನಿ.